ಕಾಂಗ್ರೆಸ್ ಪ್ರತಿಭಟನೆಗೆ ವಿರುದ್ಧವಾಗಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸರ್ ಮಹೇಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಅವರ ಹತ್ರ ಮಾತಾಡೋಣ. ಸರ್, ಈ ನಿಮ್ಮ ಪ್ರತಿಭಟನೆಯ ಉದ್ದೇಶ ಏನಾಗಿದೆ? ನಮ್ಮ ಪ್ರತಿಭಟನೆ ಏನಿಲ್ಲ, ಇದು ನಾವು ಮಾಡ್ತಾ ಇರೋಂಥ ಖಾಸಗಿ ಹೋಟೆಲ್, ಯಾವುದೇ ಸರ್ಕಾರಿ ಜಾಗ. ಇಲ್ಲಿ ನಮ್ಮ ಮೀಟಿಂಗ್ ಫಿಕ್ಸ್ ಆಗಿದೆ ಅಂತ ಗೊತ್ತಿದ ಮೇಲೆ ಎಕ್ಸ್ ಮಿನಿಸ್ಟರ್ಸ್ಗಳು, ಎಕ್ಸ್ ಚೀಫ್ ಮಿನಿಸ್ಟರು ಎಲ್ಲ ಕೋರ್ ಕಮಿಟಿ ಸಭೆ ನಡೀತದೆ. ಇಲ್ಲಿಗೆ ಕಾಂಗ್ರೆಸ್ನವ್ರನ್ನ ಬಂದು ಧಿಕ್ಕಾರ ಮಾಡಲಿಕ್ಕೆ ಇವ್ರಿಗೆ ಅನುಮತಿ ಕೊಟ್ಟವ್ರು ಯಾರು? ಪೊಲೀಸು ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡ್ತಾರೆ. ಒಬ್ಬ ಎಕ್ಸ್ ಕಾರ್ಪೊರೇಟ್ರು, ಎಕ್ಸ್ MLA ಸೌಜನ್ಯ ಇದು. ನಮ್ಮ ನಾಯಕರಿಗೆ ಇವ್ರು ಧಿಕ್ಕಾರಕ್ಕೆ ಹೋಗಿದ್ರೆ ಇವ್ರ ನಾಯಕರು ಇವರೆಲ್ಲ ಸಂಪನ್ರ, ವೈಯಕ್ತಿಕ ಜೀವನ ಬೇರೆ. ಅದಕ್ಕೆ ಯಾರು ತಪ್ಪು ಮಾಡವನೆ ಅವನ್ನೆಲ್ಲ ಅನುಭವಿಸ್ತಾರೆ. ಅವ್ರು ಏನಂತಿದ್ದಾರೆ, ಈ ಪ್ರಜ್ವಲ್ ಇಲ್ಲಿ ಬಂದು ತನಿಖೆಯನ್ನು ಎದುರಿಸ್ರಿ, ಅವ್ರನ್ನ ಓಡಿಗೋಕ್ ನೀವೇ ಬಿಟ್ಟವ್ರ ಅಂತ ಹೇಳ್ರಿ. ಅಲ್ಲೋಗಿ ಕೇಳಕ್ ಹೇಳ್ರಿ. ಅವ್ರದ್ದೇ ಸರ್ಕಾರ ಐತೆ, ಪೊಲೀಸ್ ಅಧಿಕಾರಿ ತಾಕತ್ತಿಲ್ವಾ? ಕರ್ಕೊಬರಕ್ ಹೇಳ್ರಿ. ನೀವೇ ಓಡಿಸಿದ್ರಿ ಅಂತ ಹೇಳ್ತಾರೆ. ಇಂಥ ಅಯೋಗ್ಯರಿಂದಾನೆ ಇವತ್ತು ಈ ಪರಿಸ್ಥಿತಿ ಆಗಿರೋದು ಈ ರಾಜ್ಯ. ಈ ತರ ಹೇಳ್ತಾರಲ್ಲ, ಅವನು ತಪ್ಪು ಮಾಡ್ದ. ಇದನ್ನ ಕೋಟ್ಯಾಂತರ ಜನ ನೋಡಂಗ್ ಮಾಡಿದ್ರಲ್ಲ, ಅವ್ರ ಮನುಷ್ಯ ಅವ್ರ ಅಕ್ಕ ತಂಗಿರಿದ್ರಲ್ಲಿ ಇದ್ರೆ ಮಾಡ್ತಿದ್ರ ಏನ್ರಿ? ತಪ್ಪು ಮಾಡಿದ್ರೆ ಅವನ್ನ ಗಲ್ಗೆ ಏರಿಸ್ರಿ, ಇಟ್ಕೊ ಬಂದ್ರಿ. ನಿಮ್ದೇ ಸರ್ಕಾರ ಅದೇ, ನಿಮ್ಮವರೇ ಇದ್ದಾರೆ. ನಾಚಿಕೆ ಆಗ್ಬೇಕು. ನೋಡ್ತಾ ಇದ್ದೀರಲ್ಲ, ಇದು ಸಂಪೂರ್ಣವಾದಂತ ನಾಟಕ ನಡೆಸಿದ್ದಾರೆ. ಅವ್ರದೇ ಪೊಲೀಸು, ಅವ್ರದೇ ಸರ್ಕಾರ, ಆದ್ರೂ ಕೂಡ ಇಲ್ಲಿಗೆ ಬಂದು ಹೈ ಡ್ರಾಮಾ ಸೃಷ್ಟಿ ಮಾಡುವ ಮೂಲಕ ನಾಟಕವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನುವಂತಹದ್ದು ಸಾರಾ ಮಹೇಶ್ ಅವರ ಆರೋಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.